ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೇನೆ. ಬಾಳೆ ಹೂವಿನ ರೊಟ್ಟಿ ಮಾಡಬೇಕು ಅಂತಿದ್ದೇನೆ. ಈಗ ಬಾಳೆ ಹೂವಿನ ರೊಟ್ಟಿ ಮಾಡಲಿಕ್ಕೆ 5-6 ಗಂಟೆ ನೆನೆಸಿಟ್ಟುಕೊಂಡ ಬೆಳ್ತಿಗೆ ಹಾಕಿ ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಶುಂಠಿ, ಬೇವಿನ ಸೊಪ್ಪು, ತೆಂಗಿನ ತುರಿ ಎಲ್ಲವನ್ನು ರೆಡಿ ಮಾಡಿಟ್ಕೊಂಡಿರುತ್ತೇನೆ. ಈಗ ಬಾಳೆ ಹೂವನ್ನು ಅಥವಾ ಪೂಂಬೆಯನ್ನು ಮೇಲಿನ ಭಾಗದ ಸ್ವಲ್ಪ ಭಾಗವನ್ನು ತೆಗೆದು ಒಳಗಿನ ಭಾಗವನ್ನು ಈ ಥರ ಕೊಚ್ಚಿ ನೀರಿಗೆ ಹಾಕ್ಕೊಳ್ಬೇಕು. ಎಲ್ಲ ಆದ ನಂತರ ನೀರಿನಿಂದ ತೆಗೆದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನೆನೆಸಿಟ್ಟ ಅಕ್ಕಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಸೇರಿಸಿ ರುಬ್ಬಿಕೊಂಡು ಇದಕ್ಕೆ ಕೊಚ್ಚಿದ ಬಾಳೆಹೂವು, ಕೊಚ್ಚಿದ ನೀರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ತೆಂಗಿನ ತುರಿ ಮತ್ತು ಕರಿಬೇವಿನ ಎಲೆ ಎಲ್ಲವನ್ನು ಹಾಕಿ ಬೆರೆಸಿಕೊಳ್ಬೇಕು. ಈಗ ಒಂದು ಬಾಳೆ ಎಲೆ ತಗೊಂಡು ಅದರ ಮೇಲೆ ರೆಡಿ ಮಾಡಿಟ್ಟುಕೊಂಡ ಹಿಟ್ಟನ್ನು ಹಾಕಿ ಹಚ್ಚಿಕೊಳ್ಬೇಕು. ರೊಟ್ಟಿ ಥರ ಹಚ್ಚಿಕೊಳ್ಬೇಕು. ತುಂಬ ತೆಳುವಾಗಿ ಹಚ್ಚಿಕೊಂಡ್ರೆ ಒಳ್ಳೆಯದು. ಇನ್ನೊಂದು ಬಾಳೆ ಎಲೆಯನ್ನು ಹಚ್ಚಿಕೊಂಡ ರೊಟ್ಟಿಯ ಮೇಲೆ ಮುಚ್ಚಿ ಕಾವಲಿಗೆ ಹಾಕಿ ಎರಡೂ ಬದಿಯಿಂದ ಬೇಯಿಸಿಕೊಳ್ಬೇಕು. ಎಲೆಯನ್ನು ತೆಗೆದು ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕ್ಕೊಂಡು ಪುನಃ ಮಗ್ಚಿ ಹಾಕಿ ಬೇಯಿಸಿ. ಈಗ ಇನ್ನೊಂದು ರೊಟ್ಟಿ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಹಂಚಿಗೆ ಹಾಕಿ ಎಣ್ಣೆ ಹಾಕಿ ಬೇಯಿಸಿದರೆ ಬಾಳೆ ಹೂವಿನ ರೊಟ್ಟಿ ತಯಾರಾಯಿತು. ಚಟ್ನಿ ಅಥವಾ ತುಪ್ಪದೊಂದಿಗೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.